ಡಾಕ್ಟರ್ ಸುಲೇಖಾನ ಚೆಕ್ ಮಾಡ್ತಿರ್ತಾರೆ. ಆಗ ಒಬ್ಬ ನರ್ಸ್ ಬಂದು ಹೇಳ್ತಾರೆ, ಡಾಕ್ಟರ್, ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ. ಪೇಷಂಟ್ ಹೆಸರು ಸುಮಿತ್, ಅವ್ರ ಹೆಂಡತಿ ಹೆಸರು ರಾಶಿ. ಮಗನೇ ಸುಮಿತ್? ಡಾಕ್ಟರ್, ನೀವು ಮೊದ್ಲು ಹೋಗಿ ಸುಮಿತ್ನ ನೋಡಿ, ನನ್ ಬಗ್ಗೆ ಯೋಚನೆ ಮಾಡ್ಬೇಡಿ. ಡಾಕ್ಟರ್ ಸುಮಿತ್ನ ಚೆಕ್ ಮಾಡಿ ರಾಶಿ ಹತ್ರ ಹೀಗಂತಾರೆ, ನೋಡಿ ಅಮ್ಮ, ನಮಿಗೊಂದು ಹಾರ್ಟ್ ಬೇಕು. ನಿಮ್ಮ ಗಂಡನ ಹಾರ್ಟ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅವರಿಗೊಂದು ಹೊಸ ಹಾರ್ಟ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಅವರು ಬದುಕೋದು ಕಷ್ಟ. ರಾಶಿ ಅಳಕ್ ಶುರು ಮಾಡ್ತಾಳೆ. ಸುಲೇಖಾ ಅವಳನ್ನ ನೋಡ್ತಾಳೆ. ನರ್ಸ್ ಹತ್ರ ಹೇಳಿ ಅವಳನ್ನ ಕರೆಯಕ್ ಹೇಳ್ತಾರೆ. ರಾಶಿ, ಅಳ್ಬೇಡ ಮಗ್ಳೆ. ನಾನಿರೋವಾಗ ನನ್ ಮಗನ್ಗೇನಾಗಕ್ಕೂ ನಾನ್ ಬಿಡಲ್ಲ. ನೀನು ಚಿಂತೆ ಮಾಡ್ಬೇಡ. ಮತ್ತೆ ಎಲ್ ಸಿಗತ್ತೆ ಹೊಸ ಹಾರ್ಟು? ಅದು ಈಗ್ಲೇ ರೀಪ್ಲೇಸ್ ಮಾಡ್ಬೇಕಂತೆ. ಲೇಟ್ ಆದ್ರೆ ಸುಮಿತ್ಗೆ ಏನಾದ್ರೂ ಆಗ್ಬಿಟ್ರೆ ಏನ್ ಮಾಡೋದು? ರಾಶಿ ಅಳ್ತಾ ಅಲ್ಲಿಂದ ಸುಮಿತ್ ಹತ್ರ ಹೋಗ್ಬಿಡ್ತಾಳೆ. ಸುಮಿತಿನ ಪರಿಸ್ಥಿತಿ ಕೇಳಿ ಸುಲೇಖನ ಆರೋಗ್ಯ ಇನ್ನೂ ಹಾಳಾಗತ್ತೆ. ಅವಳ ಕೈಯಲ್ಲಿ ಉಸಿರಾಡಕ್ಕಾಗ್ತಿಲ್ಲ. ಅವಳು ಡಾಕ್ಟರ್ ಹತ್ರ ಅಂತಾಳೆ, ಡಾಕ್ಟರ್, ನನಗ್ ಗೊತ್ತು ನಾನು ಸತ್ತೋಗ್ತೀನಿ ಅಂತ. ನೀವು ನನ್ಗೊಂದ್ ಸಹಾಯ ಮಾಡ್ಬೇಕು. ನನ್ನ ಈ ಹೃದಯ ನನ್ನ ಮಗನ್ಗೆ ಕೊಡಿ. ನನ್ನ ಸುಮಿತ್ನ ಕಾಪಾಡಿ. ಸುಮಿತ್ ಆಪರೇಷನ್ ಸಕ್ಸಸ್ ಆಗತ್ತೆ. ಡಾಕ್ಟರ್ ಹೀಗಂತಾರೆ, ಗುಡ್ ಮಿಸ್ಟರ್ ಸುಮಿತ್, ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಹೇಗಿದ್ದೀರಾ ನೀವೀಗ? ಸುಮಿತ್, ನೀವೀಗ ತುಂಬಾ ಚೆನ್ನಾಗಿದ್ದೀರಾ. ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ದಿನದಲ್ಲೇ ಡಿಸ್ಚಾರ್ಜ್ ಮಾಡ್ಬೋದಂತ ಡಾಕ್ಟರ್ ಹೇಳಿದ್ದಾರೆ. ರಾಶಿ, ನನ್ನನ್ನು ಯಾರು ಉಳಿಸಿದ್ದು ಅಂತ ನಂಗೆ ಹೇಳು. ಯಾಕಂತ ಹೇಳಿದ್ರೆ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಇನ್ನು ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬರುವಾಗ ನಿಮ್ಮ ತಾಯಿ ಕೂಡ ಹಾಸ್ಪಿಟ್ಲಲ್ಲೇ ಇದ್ರು. ಅವರ ಆರೋಗ್ಯ ಕೂಡ ಸರಿ ಇರಲಿಲ್ಲ. ನಿನ್ನ ಕಂಡೀಷನ್ ನೋಡಿ ಅವರು ಅವರ ಹಾರ್ಟ್ನ ನಿಂಗೆ ಕೊಟ್ಟಿದ್ದಾರೆ. ಅವರ ಹಾರ್ಟ್ ನಿನ್ನ ಒಳಗಿದೆ. ನೀನು ಅವರಿಗೆ ಋಣಿಯಾಗಿರ್ಬೇಕು. ಅಯ್ಯೋ ಅಮ್ಮ, ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯಲ್ಲೇ ಅಮ್ಮ. ನಾನು ಏನು ಮಾಡಿದ್ದೆ ನಿಂಗೆ? ನನ್ನನ್ನು ಯಾಕೆ ಹೀಗೆ ಬಿಟ್ಟೋದೆ? ನನಗೋಸ್ಕರ ನಿನ್ನ ಜೀವನ ಪಣ ಇಟ್ಟು ನನ್ನನ್ನು ಕಾಪಾಡಿ ನಾನು ನಿಂಗೆ ಒಂದು ಕ್ಷಮೆ ಕೇಳೋಕ್ಕೂ ಆಗದೆ ಇರೋ ರೀತಿ ನನ್ನನ್ನು ಬಿಟ್ಟೋಗಿದ್ಯಲ್ಲಮ್ಮ. ನನಗೆ ಕ್ಷಮಿಸ್ಬಿಡು ಅಮ್ಮ. ಸುಮಿತ್ ಮಗ್ನೆ, ನಿಮ್ಮಮ್ಮ ಮಾಡಿರೋ ಕೆಲ್ಸಕ್ಕೆ ಎಷ್ಟು ಜನ್ಮ ಆಯ್ತಿದ್ರು ನೀನು ಋಣ ತೀರ್ಸ್ಕೊಳಕ್ಕಾಗೋದಿಲ್ಲ ಕಣೋ. ನೀನು ನಿಮ್ಮಮ್ಮನ್ ಮುಖ ನೋಡಿ ನಾಚಿಕೆ ಆಗುತ್ತೆ ಅಂತ ಅಂತೀಯ. ಆ ಮುಖ ಹಂಗಾಗಿದ್ಯಾಕ್ ಗೊತ್ತಾ? ಒಂದ್ ಕಾಲದಲ್ಲಿ ಅವಳು ನಿನ್ನನ್ ಕಾಪಾಡಕ್ ಹೋಗಿ ಅವಳ ಮುಖನ ಹಾಳ್ ಮಾಡ್ಕೊಂಡ್ಲು. ಆ ದಿನಾನೇ ನೀನ್ ಸಾಯ್ಬೇಕಾಗಿತ್ತು ಕಣೋ. ಆದ್ರೆ ನಿನ್ನನ್ ಕಾಪಾಡೋದಕ್ಕೋಸ್ಕರ ಅವಳ ಪ್ರಾಣನೇ ನಿನ್ಗೆ ಅಡ್ಡ ಇಟ್ಲು. ಅವನು ಅವ್ರು ಹೇಳಿದ್ ಮಾತ್ ಕೇಳಿ ತುಂಬಾ ಅಳ್ತಾನೆ. ಅವ್ಳ ಹೆಂಡತಿ ಕೂಡ ಅಳಕ್ ಶುರು ಮಾಡ್ತಾಳೆ. ಸುಮಿತ್ ಅಮ್ಮನ ಅಂತಿಮ ಸಂಸ್ಕಾರ ಮುಗಿಸ್ತಾನೆ. ಮತ್ತೆ ಕೈ ಜೋಡಿಸಿ ಕ್ಷಮಾಪಣೆ ಕೇಳ್ತಾನೆ. ಸುಲೇಖಾ ತಾಯಿ ಆಗಿದ್ದು ಅವಳು ಒಂದ್ ಮಾತ್ನ ಮಾತ್ರ ಪ್ರೂವ್ ಮಾಡ್ಬಿಟ್ಲು, ಅಮ್ಮ ಮಗುನ ಯಾವಾಗ್ಲೂ ಬಿಟ್ಕೊಡಲ್ಲ ಅಂತ.